सारी दुनिया च जेड़ी लो जी सुखे दीवान। ಹಾಯ್ ಫ್ರೆಂಡ್ಸ್, ನೀವು ಇದೇ ತರನ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಯಾವ ತರ ವಿಡಿಯೋನ ಎಡಿಟ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಸೊ ಮತ್ತೆ ಆಗ್ತಾಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿರುವಂಥ VN ಆ್ಯಪ್ನ ಓಪನ್ ಮಾಡಿ. ಯಾರ ಹತ್ರ VN ಆ್ಯಪ್ ಇಲ್ಲಾಂದರೆ ನಾನು ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದ್ರ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಸೊ ಆ ಒಂದು ಆ್ಯಪ್ನ ಓಪನ್ ಮಾಡಿ. ಓಕೆನಾ? ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಓಪನ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸ್ಕ್ಯಾನರ್ ಒಂದು ಸಿಂಬಲ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಒಂದು ಬಾರ್ಕೋಡ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಆ ಒಂದು ಬಾರ್ಕೋಡ್ ಯಾವುದಂದರೆ, ನಾನು ಟೆಲಿಗ್ರಾಮಲ್ಲಿ ನಮ್ಮ ಒಂದು ಚಾನಲಲ್ಲಿ ಟೆಲಿಗ್ರಾಮ್ ಇದೆ ಅಲ್ವಾ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಅದ್ರ ಮೂಲಕ ಹೋಗಿ ಆ ಒಂದು ಬಾರ್ಕೋಡ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ಬಾರ್ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಬಾರ್ಕೋಡ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಸ್ಕ್ಯಾನ್ ಆಗಿ ಆ ಒಂದು ಟ್ಯಾಂಪ್ಲೆಟು ಬರುತ್ತೆ. ಓಕೆನಾ? ಈ ಥರ ನಿಮ್ಮೊಂದು ಟ್ಯಾಂಪ್ಲೆಟ್ ಬರುತ್ತೆ. ಸೊ ಅದಾದಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಯೂಸ್ ಟ್ಯಾಂಪ್ಲೆಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ನೇದಾಗಿ ನೀವು ಓಪನ್ ಮಾಡ್ತಾಯಿದ್ರಿ ಅಂದರೆ ಡೌನ್ಲೋಡ್ ಅಂತ ಬಂದಿರುತ್ತೆ. ಸೊ ನೆಕ್ಸ್ಟ್ ನೀವು ಡೌನ್ಲೋಡ್ ಆದಮೇಲೆ ಯೂಸ್ ಟ್ಯಾಂಪ್ಲೆಟ್ ಅಂತ ಬರುತ್ತೆ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಇವಾಗ ಅಲ್ಲಿ ಕೇಳ್ತಾ ಇದೆ 10 ಫೋಟೋಸ್ ಕೇಳ್ತಾ ಇದೆ, ಹಾಗಾಗಿ ನಾನಿವಾಗ 10 ಫೋಟೋಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನೀವು ಸಹ 10 ಫೋಟೋಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫೋಟೋಸು. ಓಕೆ, ನಾನಿವಾಗ 10 ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಅದು ತಗೊಳ್ಳಲ್ಲ, ಯಾಕಂದರೆ ಮ್ಯಾಕ್ಸಿಮಮ್ 10 ಇದೆ. ಹಾಗಾಗಿ ಇವಾಗ ನೆಕ್ಸ್ಟು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಫೋಟೋಗಳು ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಇದು ನೆಕ್ಸ್ಟ್ ಪ್ಲೇ ಮಾಡಿದರೆ ನಿಮಗೆ ಈ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಬಟ್ ಇದಕ್ಕೆ ಯಾವುದೇ ಥರದ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲ್ಲ, ಅದನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಆ್ಯಡ್ ಮಾಡೋದಂದರೆ ನಾನು ಇವಾಗ ತೋರಿಸ್ತೀನಿ. ಇದನ್ನ ಫಸ್ಟು ಸೇವ್ ಮಾಡ್ಕೊಂಬಿಡಿ. ಓಕೆನಾ? ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಸೇವ್ ಆಗುತ್ತೆ. ಸೇವ್ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೆಕ್ಸ್ಟು ಬ್ಯಾಕ್ ಬನ್ನಿ, ಇದನ್ನ ಡೈರೆಕ್ಟ್ ಎಕ್ಸಿಟ್ ಕೊಡಿ. ಓಕೆನಾ? ಸೊ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಿಟರ್ನ್ ಹೋಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ವಿಡಿಯೋ ಪ್ರೀವಿಯಸ್ ಆಗಿ ಏನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅಂದರೆ ಸೇವ್ ಮಾಡಿಟ್ಟಿರ್ತೀರಲ್ವ, ಇದ್ರದ್ದೇ VNಲ್ಲಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಅದನ್ನು ನೀವು ಇಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ವಿಡಿಯೋ ಇಲ್ಲಿ ಇನ್ಪುಟ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಇದಕ್ಕೆ ಯಾವುದೇ ಥರದ ಒಂದು ಆಡಿಯೋ ಇರಲ್ಲ. ಸೊ ನೀವು ಆಡಿಯೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಅಂದರೆ ಇಲ್ಲಿ ಟೆಕ್ಸ್ಟ್ ಕೆಳಗಡೆ ಒಂದು ಗ್ಯಾಲರಿದು ಒಂದು ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನ್ಯೂ ವಿಡಿಯೋ ಆರ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಟೆಲಿಗ್ರಾಮಲ್ಲಿ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋ ನೀವಿಲ್ಲಿ ಸೇವ್ ಮಾಡ್ಕೊಂಡಿಟ್ಟಿರ್ತೀರಲ್ವ, ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಸೇಮ್ ವಿಡಿಯೋ ಬಂದಿರುತ್ತೆ, ಜಸ್ಟ್ ನೀವು ಫೋಟೋನ ಮಾತ್ರ ಚೇಂಜ್ ಮಾಡಿಟ್ಟಿರ್ತೀರ. ಆ ಒಂದು ನಾನು ಕಳಿಸಿರುವಂಥ ವಿಡಿಯೋದ ಆಡಿಯೋನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೀವು ಈ ಒಂದು ಆಡಿಯೋ ಇದ್ರ ಮೇಲೆ ಬಂದಿರುತ್ತಲ್ವ, ಜಸ್ಟ್ ಇದನ್ನ ಒಂದು ಕಡೆ ಮೂವ್ ಮಾಡ್ಕೊಂಬಿಡಿ. ಓಕೆನಾ? ಅದು ವಿಡಿಯೋ ನಿಮಗೆ ಕಾಣಬಾರ್ದು. ಸೊ ಆ ಥರ, ಹಾಗಾಗಿ ಇದನ್ನ ಪ್ಲೇ ಮಾಡಿದ್ರೆ ನಿಮಗೆ ವಿತ್ ಆಡಿಯೋ ಬಂದಿರುತ್ತೆ. ಓಕೆನಾ? ಸೊ ನಾನಿವಾಗ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಿಮ್ಮ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.